ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಫ್ರೆಂಡ್ಸ್, TCS ಬಗ್ಗೆ ಮಾತಾಡ್ಕೊಳ್ಳೋಣ. TCS ಅವರು ನಿನ್ನೆ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ರಿಸಲ್ಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಮ್ಯಾನೇಜ್ಮೆಂಟ್ ಕಮೆಂಟ್ರಿ ಆ್ಯಂಡ್ ಅವರ ಡಿವಿಡೆಂಡ್ ಬಗ್ಗೆನೂ ಮಾತಾಡ್ಕೊಳ್ಳೋಣ. ಫಸ್ಟು ಇವರು ಡಿವಿಡೆಂಡ್ನ 75 ರೂಪೀಸ್ ಟೋಟಲ್ ಡಿವಿಡೆಂಡ್ನ ಥರ್ಡ್ ಕ್ವಾರ್ಟರ್ಗೆ ಅನೌನ್ಸ್ ಮಾಡಿದ್ದಾರೆ. ಇದರಲ್ಲಿ 67 ರೂಪೀಸ್ ಪರ್ ಶೇರ್ ಸ್ಪೆಷಲ್ ಡಿವಿಡೆಂಡ್ ಆ್ಯಂಡ್ 8 ರೂಪೀಸ್ ಪರ್ ಶೇರ್ ಇನ್ ಟರ್ಮ್ ಡಿವಿಡೆಂಡ್ನ ಟೋಟಲಿ 75 ರೂಪೀಸ್ ಪರ್ ಶೇರು ಡಿವಿಡೆಂಡ್ ಅನ್ನೋದು ಶೇರ್ ಹೋಲ್ಡರ್ಸ್ಗೆ ಹೋಗುತ್ತೆ. ಇನ್ನು ಇವ್ರ ನಂಬರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಂಬರ್ಸ್ ಬೆಟರ್ ದಾನ್ ಎಕ್ಸ್ಪೆಕ್ಟೆಡೇ ಇದೆ. ಇನ್ ಡಾಲರ್ ಟರ್ಮ್ಸ್ ರೆವೆನ್ಯೂಸ್ ನೋಡಿದ್ರೆ 2.9% ಆ್ಯಂಡ್ ಕಾನ್ಸ್ಟೆಂಟ್ ಕರೆನ್ಸಿ ರೆವೆನ್ಯೂ ನೋಡಿದ್ರು 2.2%. ಇವೆರಡೂ ಎಕ್ಸ್ಪೆಕ್ಟೇಷನ್ಸ್ ಅಂದರೆ ಅಬೋನೇ ಇದೆ. ಮಾರ್ಜಿನ್ಸು 80 ಬೇಸಿಸ್ ಪಾಯಿಂಟ್ಸ್ ಹತ್ರ ಇಂಪ್ರೂವ್ ಆಗತ್ತೆ ಅಂತ ಅನ್ಕೊಂಡ್ರೆ 50 ಬೇಸಿಸ್ ಪಾಯಿಂಟ್ಸ್ ಹತ್ರ ಇಂಪ್ರೂವ್ ಆಗಿದೆ. ನಿಮಗೆ ಪ್ರಾಬಬಿಲಿಟಿ ಲೋವರ್ ಸೈಡ್ ಕಾಣಿಸುತ್ತೆ. ಇದಕ್ಕೆ ಮೇನ್ ರೀಸನ್ ಅದರ್ ಇನ್ಕಮ್ನಲ್ಲಿ ಬರ್ತಿರುವಂಥ ಫಾಲ್. ಓವರಾಲ್ ನಂಬರ್ಸು ಟಾಪ್ ಲೈನ್ ಬೆಟರ್ ಆಗೇ ಇದೆ, ಮಾರ್ಜಿನ್ಸು ಇಂಪ್ರೂವ್ ಆಗ್ತಿದೆ. ಬಟ್ ಎಕ್ಸ್ಪೆಕ್ಟೇಷನ್ಸ್ ಅಂದರೆ ಲೋವರ್ ಸೈಡು ಲೋ ಪ್ರಾಫಿಟಬಿಲಿಟಿನೂ ಆ್ಯಂಡ್ ಡೌನ್ ಸೈಡ್ಗೆ ಕಾಣಿಸ್ತಾ ಇದ್ದರೆ ಅದು ಅವರ ಆಪರೇಷನ್ ಮೂಲಕ ಬರ್ತಿರೋಂಥ ಫಾಲ್ ಅಲ್ಲ. ಆ್ಯಂಡ್ ಇದಕ್ಕೆ ಅಡಿಷನ್ ಆಗಿ ಇವರು ಮೆನ್ಷನ್ ಮಾಡ್ತಿರೋದು ಇಂಪಾರ್ಟೆಂಟಾಗಿ ಗಮನಿಸಬೇಕು. Q4 FY23ನಲ್ಲಿ ಮೀನ್ಸ್ ನೆಕ್ಸ್ಟ್ ಕ್ವಾರ್ಟರ್ನಲ್ಲಿ ಇವರು ಮಾರ್ಜಿನ್ಸ್ ಅಗೈನ್ ಇಂಪ್ರೂವ್ ಆಗಿ 24%ಗೆ ರೀಚ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈಗ ಇರೋವಂಥ ಮಾರ್ಜಿನ್ಸ್ಗೆ ಕಂಪೇರ್ ಮಾಡಿದ್ರೆ ಇವರು ಕೊಡ್ತಿರೋಂಥ ಗೈಡೆನ್ಸಿಂದ ನೆಕ್ಸ್ಟ್ ಕ್ವಾರ್ಟರ್ನಲ್ಲಿ ಖಂಡಿತವಾಗ್ಲೂ ಮಾರ್ಜಿನ್ಸ್ ಬೆಳೆಯುತ್ತೆ ಅನ್ನೋ ಕಾನ್ಫಿಡೆನ್ಸು ಇನ್ವೆಸ್ಟರ್ಸ್ಗೆ ಅರೈಸ್ ಮಾಡ್ತಿದ್ದಾರೆ. ಅಟ್ರೇಷನ್ನು ಫ್ಲಾಟ್ ಆಗೇ ಇದೆ. ಅದರಿಂದ ಓವರಾಲ್ ಆಗಿ ನಂಬರ್ಸ್ ನಾವು ಪಾಸಿಟಿವ್ ಆಗಿ ನೋಡಬೇಕು. ಆ್ಯಂಡ್ ಡಿಕ್ಲೇರ್ ಮಾಡ್ತಿರೋಂಥ ಡಿವಿಡೆಂಡನ್ನು ಸ್ವಲ್ಪ ಸರ್ಪ್ರೈಸಿಂಗ್ ಮಾಡಿದೆ, ಪಾಸಿಟಿವ್ ಸೈಡು. ಇವೆಲ್ಲ ನಾವು ಪಾಸಿಟಿವ್ ಸೈಡ್ ನೋಡಬೇಕಾಗಿರೋವಂಥದ್ದು. ನೆಕ್ಸ್ಟು ನೆಗೆಟಿವ್ ಸೈಡ್ ನೋಡಬೇಕಾಗಿ ಬಂದರೆ TCV ಓವರಾಲ್ ಡೀಲ್ ವಿನ್ಸು 4% ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪಾರಿಸನಲ್ಲಿ ಫಾಲ್ ಆಗಿದೆ. ಈಗ ಫಾಲ್ ಆದಮೇಲೂ ಇವರು ಕೊಡ್ತಿರೋಂಥ ಗೈಡೆನ್ಸು ಇನ್ ಬಿಟ್ವೀನೇ ಇದೆ. ಪ್ರೀವಿಯಸ್ಲಿ ಮೆನ್ಷನ್ ಮಾಡಿರೋದು $7 to $9 ಬಿಲಿಯನ್ ಹತ್ರ ಆರ್ಡರ್ಸ್ನ ಗೆಲ್ತೀವಿ ಅಂತ ಹೇಳಿದ್ರು. ಈಗ $7.8 ಬಿಲಿಯನ್ ಇವ್ರು ಗೆದ್ದಿದ್ದಾರೆ. ಬಟ್ ಲೋವರ್ ಎಂಡ್ ಆಫ್ ದಿ ಬ್ಯಾಂಡ್ನಲ್ಲಿ ಇರ್ತಾ ಇರೋದು ಒಂದು ಕನ್ಸರ್ನ್ ಥರ ಕಾಣಿಸ್ತಾ ಇದೆ. ಇದೊಂದು. ನೆಕ್ಸ್ಟು ಯುರೋಪ್ ರಿಲೇಟೆಡ್ ಆಗಿ ಓವರಾಲ್ ಯುರೋಪಿಂದ ಇವರಿಗೆ 15% ಆಫ್ ದಿ ರೆವೆನ್ಯೂಸ್ ಬರ್ತಿರುತ್ತೆ. ಆ ಥರ ಯುರೋಪ್ ರೀಸನ್ಸಿಂದ ಅನ್ಸರ್ಟನಿಟಿ ಇನ್ನೂ ಕಂಟಿನ್ಯೂ ಆಗ್ತಿದೆ. ಸೊ ಅದರಿಂದ ಈಗೇನು ಮಾತಾಡೋಕ್ಕಾಗಲ್ಲ. ಆ ರೀಸನ್ ಬಗ್ಗೆ ಸ್ವಲ್ಪ ಟೈಮ್ ಬೇಕಾಗಿದೆ ಅಂತ ಅವ್ರು ಸ್ಟೇಟ್ಮೆಂಟ್ ಮಾಡ್ತಾ ಇರೋದು. ಆ್ಯಂಡ್ ಈವನ್ ಕ್ಯಾಲೆಂಡರ್ ಇಯರ್ 2023ನಲ್ಲಿ ಬಿಸ್ನೆಸ್ ಔಟ್ಲುಕ್ಕು ಹೇಗೆ ಪರ್ಫಾರ್ಮ್ ಮಾಡ್ತೀವಿ ಅನ್ನೋದ್ರ ರಿಲೇಟೆಡ್ ಆಗಿನೂ ಇವರು ಕ್ಲಾರಿಟಿ ಕೊಡದೇ ಇರೋದು ಕನ್ಸರ್ನ್ಸು ನೆಗೆಟಿವ್ ಸೈಡ್ ಕಾಣಿಸ್ತಾ ಇದೆ. ಸೊ ಓವರಾಲ್ ಆಗಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ಸ್ನ ಕಂಬೈನ್ ಮಾಡ್ತಾ ಇದ್ರೆ ನನಗಂತೂ TCS ನಂಬರ್ಸು ಬೆಟ್ರಾಗೇ ಕಾಣಿಸ್ತಾ ಇದೆ. ಸ್ಟಾಕ್ ಡೌನ್ ಆಗ್ತಾ ಇರೋದು ಬ್ಯಾಕ್ ಇವತ್ತು ಓವರಾಲ್ ಆಗಿ ಮಾರ್ಕೆಟಲ್ಲಿ ಬರ್ತಿರೋಂಥ ಫಾಲು ಆ್ಯಂಡ್ ಇವರು ಔಟ್ಲುಕ್ ಕೊಟ್ಟಿಲ್ಲ ಅನ್ನೋದು ಒಂದು ಕನ್ಸರ್ನು, ನೆಗೆಟಿವ್ ಕನ್ಸರ್ನ್ ಬಿಟ್ಟರೆ ರೆಸ್ಟ್ ಆಫ್ ದಿ ನಂಬರ್ಸು ಬೆಟ್ರಾಗೇ ಇದೆ. ಫ್ರೆಂಡ್ಸ್, ನೆಕ್ಸ್ಟು ಸೋನಾ BLW ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಸ್ಟಾಕು 6% ಬೆಳೆದಿದೆ ಅಲ್ವಾ. ಇದರ ಬ್ಯಾಕ್ ಇರುವಂಥ ರೀಸನು ಇವರು ಸೈಬೀರಿಯನ್ಗೆ ಸಂಬಂಧಿಸಿರುವ ವೆಹಿಕಲ್ಸ್ಗೆ ಸೆನ್ಸಾರ್ನ ತಯಾರು ಮಾಡುವಂಥ ಕಂಪನಿ ನೋವಲಿಕ್ ಅನ್ನೋ ಕಂಪನಿನ 40.5 ಮಿಲಿಯನ್ ಯೂರೋಸ್ ಕೊಟ್ಟು 54% ಶೇರ್ನ ತಗೊಂತಿದ್ದಾರೆ. ಈ ಟೋಟಲ್ ಹಣದೆಲ್ಲಾನು ಇವರು ಇಂಟರ್ನಲ್ ಅಕ್ರಲ್ಸ್ ಮೂಲಕ ಬಿಟ್ಟರೆ ಬೇರೆಯವರಿಂದ ಸಾಲ ತಗೊಳ್ಳೋ ಕಾರಣವಾಗ ಅಲ್ಲ ಅಂತ. ಆ್ಯಂಡ್ ಇದು Q4 FY23 ಒಳಗೆ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈ ಥರ ತಗೊಂತಿರೋಂಥ ಕಂಪನಿ ರಿಲೇಟೆಡ್ ಆಗಿ ಬರ್ತಿರೋಂಥ ಬಿಸ್ನೆಸ್ಸು ಈ ಅಕ್ವೈಸೇಷನ್ ಮಾಡಿರೋಂಥ ಕಂಪನಿ ಫಸ್ಟ್ ಇಯರ್ನಲ್ಲೇ ನಾವು ಪ್ರಾಫಿಟಬಲಿ ಆಗಿ ಆ್ಯಡ್ ಆಗ್ತಾ EPSನ ಇಂಪ್ರೂವ್ ಮಾಡುತ್ತೆ ಅನ್ನೋ ಥರ ಮ್ಯಾನೇಜ್ಮೆಂಟು ಪಾಸಿಟಿವ್ ಆಗಿ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಈ ಸೈಬೀರಿಯಾಗೆ ಸಂಬಂಧಿಸಿರುವ ಕಂಪನಿ ಸೆನ್ಸಾರ್ನ ತಯಾರು ಮಾಡ್ತಾರಲ್ವಾ, ಇವ್ರು ಯಾವ ಸೆಗ್ಮೆಂಟಲ್ಲಿದ್ದಾರೆ? ಎಲೆಕ್ಟ್ರಿಕ್ ವೆಹಿಕಲ್ಗೆ ಸಂಬಂಧಿಸಿರುವ ಬಿಡಿ ಭಾಗಗಳನ್ನ ಸಪ್ಲೈ ಮಾಡುವಂಥ ಸೆಗ್ಮೆಂಟ್. ಪರ್ಟಿಕ್ಯುಲರ್ ಆಗಿ ಎಲೆಕ್ಟ್ರಿಕ್ ವೆಹಿಕಲ್ ಸೆನ್ಸಾರ್ಸ್ ಒಂದು ರಿಕ್ವೈರ್ಮೆಂಟು ಜಾಸ್ತಿ ಇದೆ. ಆ್ಯಂಡ್ ಈವನ್ ಹೈ ಎಂಡ್ EV ವೆಹಿಕಲ್ಸ್ ಈಗ ಸೆನ್ಸಾರ್ ರಿಲೇಟೆಡ್ ಆಗಿ ಒಳ್ಳೆ ಡಿಮ್ಯಾಂಡು ಕಾಣಿಸ್ತಾ ಇದೆ. ಅದರಿಂದ ಇವರು ಆಲ್ರೆಡಿ ಹೈಟೆಕ್ ಪ್ರಾಡಕ್ಟ್ಸ್ ರಿಲೇಟೆಡ್ ಆಗಿ ಬಿಸ್ನೆಸ್ನ ಮಾಡ್ತಿದ್ದಾರೆ. ಅದೇ ಸೇಮ್ ಸೆಗ್ಮೆಂಟಲ್ಲಿ ಇರುವಂಥ ಸೆನ್ಸಾರ್ ರಿಲೇಟೆಡ್ ಆಗಿ ಬಿಸ್ನೆಸ್ನಲ್ಲಿರುವಂಥ ಕಂಪನಿ ರಿಲೇಟೆಡ್ ಆಗಿ ಬಿಗ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು ಇವರ ಪ್ರಾಡಕ್ಟ್ ಪೋರ್ಟ್ಫೋಲಿಯೋನ ಇಂಪ್ರೂವ್ ಮಾಡುತ್ತೆ. ಅದರಿಂದಾನೇ ಸ್ಟಾಕ್ ರಿಲೇಟೆಡ್ ಆಗಿ ಬೈ ರೇಟಿಂಗ್ ಕೊಡ್ತಾ ಟಾರ್ಗೆಟು 609 ರೂಪೀಸ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಿರೋ ಥರ ನೋಮುರಾ ಅವರು ಪಾಸಿಟಿವ್ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಓವರಾಲ್ ಆಗಿ ಸ್ಟಾಕ್ ರಿಲೇಟೆಡ್ ಇವತ್ತು ರ್ಯಾಲಿಗೆ ಇಂಪಾರ್ಟೆಂಟ್ ರೀಸನ್. ನೆಕ್ಸ್ಟು ಗೋಲ್ಡಿಯಂ ಇಂಟರ್ನ್ಯಾಷನಲ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವು ರಿಲೇಟೆಡ್ ಆಗಿ ಅಪ್ಡೇಟ್ ಆಗ್ತಿರೋವಂಥದ್ದು ಶೇರ್ ಹೋಲ್ಡಿಂಗ್ಸ್ನಲ್ಲಿ ಫೇಮಸ್ ಇನ್ವೆಸ್ಟರ್ ಆಗಿರೋಂಥ ಆಶೀಶ್ ಕಚೋಲಿಯಾ ಅವರು ನೇಮ್ ಕಾಣಿಸ್ತಾ ಇರೋದು. ಮಲ್ಟಿಪಲ್ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಆಶೀಶ್ ಕಚೋಲಿಯಾ ಅವರು ಶೇರ್ಸ್ನ ಜಾಸ್ತಿ ಮಾಡ್ಕೊತಿದ್ದಾರೆ. ಈ ಸ್ಟಾಕ್ ರಿಲೇಟೆಡ್ ಆಗಿ ಇಂಟ್ರೆಸ್ಟಿಂಗ್ ಆಗಿದ್ದಾರೆ ಅಂತ ಸ್ಟೇಟ್ಮೆಂಟ್ಸು ಈ ಅಪ್ಡೇಟ್ಸ್ ಆದಮೇಲೆ ಸ್ಟಾಕ್ ಒಂದೇ ಸಲ ಅಪ್ಸೈಡ್ಗೆ ಮೂವ್ ಆಗಿ ನಿಯರ್ಲಿ 11%ವರೆಗೂ ಒಂದು ಪಾಯಿಂಟ್ನಲ್ಲಿ ಮೂವ್ ಆಗಿ ಓವರಾಲ್ ಆಗಿ 4.5% ಪಾಸಿಟಿವ್ನಲ್ಲಿ ಎಂಡ್ ಆಗಿದೆ. ಫ್ರೆಂಡ್ಸ್, ಇಲ್ಲಿ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ. ಯಾವ ಇನ್ವೆಸ್ಟರ್ಸ್ ಆದರೂ BSಲ್ಲಿ ನಮಗೆ ಕಾಣಿಸ್ತಾ ಇದೆ ಅಂದರೆ ಅವರು 1%ಗೆ ಅಂದರೆ ಜಾಸ್ತಿ ಶೇರ್ಸ್ನ ಹೋಲ್ಡ್ ಮಾಡಿದಾಗ್ಲೇ ಅದು ನಮಗೆ ಕಾಣಿಸುತ್ತೆ. ಈ ರೀಸೆಂಟ್ ಕ್ವಾರ್ಟರ್ನಲ್ಲಿ ಇವರು 1% ಶೇರ್ನ ಆ್ಯಡ್ ಮಾಡ್ಕೊಂಡಿರ್ಬೋದು. ಆರ್ ಪ್ರೀವಿಯಸ್ಲೇನೆ 99.99% ಶೇರ್ನ ಅವ್ರು ಹೋಲ್ಡ್ ಮಾಡ್ತಾ ಇದ್ರೆ ಇನ್ನು ಸ್ವಲ್ಪ ಅಡಿಷನ್ ಆಗಿ
ಅವರು ಬೈ ಮಾಡ್ತಾ ಇದ್ರೆ ನಮ್ಗೆ ಅದು 1% ಅಬೌವ್ ಹೋದಾಗ್ಲೇನೆ ಆ ಇನ್ವೆಸ್ಟರ್ಸ್ ನೇಮ್ ನಮಗೆ ಕಾಣಿಸುತ್ತೆ. ಸೊ ಈ ಕಂಪನಿ ಅಂತಾನೆ ಅಲ್ಲ, ಯಾವ ಕಂಪನಿ ರಿಲೇಟೆಡ್ ಆಗಾದ್ರೂ ಯಾರಾದರೂ ಇನ್ವೆಸ್ಟ್ಮೆಂಟ್ ಅಂತ ಕೇಳಿಸಿದಾಗ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, ಅದು ನಮಗೆ ತುಂಬ ಲೇಟ್ ಆಗಿನೂ ಅಪ್ಡೇಟ್ ಆಗಿರ್ಬೋದು. ಅವರು ನಿನ್ನೆ ಮೊನ್ನೆ ನಮ್ಗೆ ತೊಗೊಂಡಿದ್ರೂ ಅಪ್ಡೇಟ್ ಬರಲ್ಲ. ಆ್ಯಂಡ್ ನೆಕ್ಸ್ಟ್ ಅಪ್ಡೇಟು ಲೈಕ್ ನೆಕ್ಸ್ಟ್ ಕ್ವಾರ್ಟರ್ ಡೇಟಾನಲ್ಲಿ ನಮಗೆ ಅಪ್ಡೇಟ್ ಆಗುತ್ತೆ. ಇವರು ಎಷ್ಟು ಶೇರ್ನ ಹೋಲ್ಡ್ ಮಾಡ್ತಿದ್ದಾರೆ, ಎಷ್ಟು ಸೆಲ್ ಮಾಡಿದ್ದಾರೆ ಅನ್ನೋದು ಸ್ವಲ್ಪ ಸಂದರ್ಭಗಳಲ್ಲಿ ಈಗ 1% ತಗೊಂಡಿದ್ದಾರೆ ಅನ್ನೋ ಥರ ಕಾಣಿಸುತ್ತೆ. ಆದರೆ ಅವರು ಸ್ವಲ್ಪ ತಿಂಗಳ ಹಿಂದೆನೆ ಬೈ ಮಾಡಿರಬಹುದು. ಅಂಡ್ ಈ ಕ್ವಾರ್ಟರ್ಲಿ ಲೈಕ್ ಈ ಅಪ್ಡೇಟ್ ಆದ್ಮೇಲೆ ಅವ್ರು ಇಮಿಡಿಯೇಟ್ಲಿನೇ ಅವರ 1% ಶೇರ್ನ ಸೆಲ್ ಮಾಡಿದ್ರು ನಮ್ಗೆ ಅದು ಅಪ್ಡೇಟ್ ಆಗೋದಕ್ಕೆ 3 to 4 months ಹತ್ರ ಟೈಮ್ ಆಗುತ್ತೆ. ಅದರಿಂದ ಈ ಥರ ಡೇಟಾಬೇಸ್ ನೋಡಿಕೊಂಡು ನೀವು ಪೊಸಿಷನ್ನ ಬೈ ಮಾಡೋದು ಒಳ್ಳೆಯದಲ್ಲ. ನೆಕ್ಸ್ಟು ಟಾಟಾ ಮೋಟರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಬಂದಿರುವಂಥ ಅಪ್ಡೇಟು ಟಾಟಾ ಮೋಟರ್ಸ್ಗೆ ಸಂಬಂಧಿಸಿರುವ JLR ಸೇಲ್ಸ್ ಹೋಲ್ಸೇಲ್ ಡೇಟಾ 15% ಆ್ಯಂಡ್ ರಿಟೇಲ್ ಸೇಲ್ಸ್ 5.9 ನಿಯರ್ಲಿ 6% ಹತ್ರ ಇಯರ್ ಕಂಪ್ಯಾರಿಸನ್ಲಿ ಬೆಳೆದಿರೋ ಥರ. ಆ್ಯಂಡ್ ಇದಾದಮೇಲೆ ಫರ್ದರ್ ಆಗಿರೋಂಥ ಡೇಟಾ ನಾವು ಗಮನಿಸಿದ್ರೆ ಇವರು ಮ್ಯಾನೇಜ್ಮೆಂಟ್ ಹೇಳ್ತಿರೋದು ಹೊಸದಾಗಿ ರಿಲೀಸ್ ಮಾಡಿರೋಂಥ ನ್ಯೂ ರೇಂಜ್ ರೋವರ್ ಸ್ಪೋರ್ಟ್ಸ್ ರಿಲೇಟೆಡ್ ಆಗಿ ಹೈ ಡಿಮ್ಯಾಂಡ್ ಕಾಣಿಸ್ತಾ ಇದೆ ಅಂತ. ಆ್ಯಂಡ್ ನಾರ್ತ್ ಅಮೆರಿಕಾ, UK ಆ್ಯಂಡ್ ಅದರ್ ರೀಜನ್ಸಲ್ಲಿ ಬೆಟರ್ ಸೇಲ್ಸ್ ಕಾಣಿಸ್ತಾ ಇರೋದು. ಚೈನಾ, ಯುರೋಪ್ ರೀಜನ್ಸಲ್ಲಿ ಸ್ವಲ್ಪ ಡಿಕ್ಲೈನ್ ಕಾಣಿಸ್ತಾ ಇದೆ. ಆ್ಯಂಡ್ ಈ ನಂಬರ್ಸ್ ಬಂದಮೇಲೆ JP Morgan ಅವರು ಸ್ವಲ್ಪ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇದೇ ಮೊಮೆಂಟಮ್ ಏನಾದರೂ JLR ಸೇಲ್ಸ್ ಕಂಟಿನ್ಯೂ ಆಗ್ತಾ ಇದ್ರೆ ಇವರು 400 ಮಿಲಿಯನ್ ಯೂರೋಸ್ ಹತ್ರ ಫ್ರೀ ಕ್ಯಾಶ್ ಫ್ಲೋಸ್ನ ಜನರೇಟ್ ಮಾಡೋಕ್ಕಾಗತ್ತೆ. ಅದರಿಂದ ಇವರು ಪ್ರೀವಿಯಸ್ಲಿ ನೆಟ್ ಫ್ರೀ ಕ್ಯಾಶ್ ಪಾಸಿಟಿವ್ ಅನ್ನೋ ಥರ ಪ್ರೀವಿಯಸ್ಲಿ ಇವರು ಸ್ಟೇಟ್ಮೆಂಟ್ ಮಾಡಿದಾರಲ್ವಾ, ಅದರಿಂದ ಅದನ್ನ ಇವರು ಮೀಟ್ ಆಗ್ತಾರೋ ಅನ್ನೋ ಥರ JP Morgan ಅವರು ಸ್ಟೇಟ್ಮೆಂಟ್ಸ್ ಮಾಡ್ತಾ ಇರೋದು ಓವರಾಲ್ ಆಗಿ ಟಾಟಾ ಮೋಟರ್ಸ್ ರಿಲೇಟೆಡ್ ಆಗಿರುವಂಥ ರೀಸೆಂಟ್ ಲೇಟೆಸ್ಟ್ ಅಪ್ಡೇಟ್. ನೆಕ್ಸ್ಟು ತೈವಾನ್ಗೆ ಸಂಬಂಧಿಸಿರುವ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ವಿಸ್ಟ್ರಾನ್ ಅವ್ರಿಗೆ ಸಂಬಂಧಿಸಿರುವ ಕರ್ನಾಟಕನಲ್ಲಿ ಈ ಆ್ಯಪಲ್ ರಿಲೇಟೆಡ್ ಆಗಿ ಐಫೋನ್ನ ತಯಾರು ಮಾಡ್ತಿರುವಂಥ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ನ ಟಾಟಾ ಗ್ರೂಪ್ ಅವರು ಅಕ್ವೈರ್ ಮಾಡ್ತಿರೋ ಥರ ನ್ಯೂಸ್ ಆರ್ಟಿಕಲ್ಸ್ ಅಂತೂ ಅಪ್ಡೇಟ್ ಆಗ್ತಿದೆ. ಇಫ್ ಇನ್ ಕೇಸ್ ಅದೇನಾದರೂ ನಡೀತಾ ಇದ್ರೆ ಟಾಟಾ ಅವರು ಇಂಡಿಯಾಗೆ ಸಂಬಂಧಿಸಿರುವ ಫಸ್ಟ್ ಮ್ಯಾನುಫ್ಯಾಕ್ಚರ್ ಆಗ್ತಾರೆ ಆ್ಯಪಲ್ ರಿಲೇಟೆಡ್ ಆಗಿ. ಮೊಬೈಲ್ ಫೋನ್ಸ್ಗೆ ಒಂದು ಸೈಡ್ ಟೇಕ್ ಓವರ್ ನಡೆಯುತ್ತೆ ಅಂತ ವಿಸ್ಟ್ರಾನ್ ಅವರು ಅವರ ಪ್ಲಾಂಟ್ನ ಕಂಪ್ಲೀಟ್ ಆಗಿ ತಗೊತಾ ಇದ್ರೆ ಅಂತ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಇನ್ನೊಂದು ಸೈಡು ಈ ತೈವಾನಿಗೆ ಸಂಬಂಧಿಸಿರುವ ವಿಸ್ಟ್ರಾನ್ ಎಲೆಕ್ಟ್ರಾನಿಕ್ ಕಂಪನಿ ಜೊತೆ ಜಾಯಿಂಟ್ ವೆಂಚರ್ನ ಫಾರ್ಮ್ ಮಾಡಿ JVನ ಫಾರ್ಮ್ ಮಾಡಿ ಟಾಟಾ ಅವರು ಬಿಸ್ನೆಸ್ ಮಾಡಬೇಕನ್ನೋ ಥರ ಯೋಚನೆಯಲ್ಲಿರೋ ಥರ ಡೇಟಾ ಕಾಣಿಸ್ತಾ ಇದೆ. ಬಟ್ ಇದು ಹೇಗೆ ಏನಿದ್ರೂ ಇಂಡಿಯಾಗೆ ಸಂಬಂಧಿಸಿರುವಂಥ ಲಾರ್ಜ್ ಪ್ಲೇಯರ್ಸ್ನಲ್ಲಿ ಆ್ಯಪಲ್ ಮೊಬೈಲ್ ಮ್ಯಾನುಫ್ಯಾಕ್ಚರ್ ರಿಲೇಟೆಡ್ ಆಗಿ ಟಾಟಾ ಅವ್ರ ನೇಮ್ ಅಂತೂ ರೀಸೆಂಟ್ ಟೈಮ್ಸಲ್ಲಿ ಮಲ್ಟಿಪಲ್ ಟೈಮ್ಸ್ ಕೇಳಿಸ್ತಾ ಇದೆ. ಫ್ರೆಂಡ್ಸ್, ಟ್ರಾವೆಲ್ಸ್ ರಿಲೇಟೆಡ್ ಆಗಿ ಪ್ರಾಡಕ್ಟ್ಸ್ನ ತಯಾರು ಮಾಡುವಂಥ ಸಫಾರಿ ಇಂಡಸ್ಟ್ರಿ ರಿಲೇಟೆಡ್ ಆಗಿ ಪ್ರೊಡಕ್ಷನ್ ಕೆಪಾಸಿಟಿನ ಜಾಸ್ತಿ ಮಾಡ್ಕೊತಿದ್ದಾರೆ. ಇವರ ಹಲೋಲ್ನಲ್ಲಿದ್ದ ಗುಜರಾತ್ನಲ್ಲಿರುವಂಥ ಮ್ಯಾನುಫ್ಯಾಕ್ಚರ್ ಫೆಸಿಲಿಟಿ ರಿಲೇಟೆಡ್ ಆಗಿ ಕೆಪಾಸಿಟಿ ಜಾಸ್ತಿ ಮಾಡ್ಕೊಳ್ತಾ ಇರೋ ಕಾರಣವಾಗಿ ಪ್ರೆಸೆಂಟ್ ಇರುವಂಥ 2,50,000 ಯೂನಿಟ್ಸ್ ಪರ್ ಮಂತ್ ಪ್ರೊಡಕ್ಷನ್ ಕೆಪಾಸಿಟಿಯಿಂದ 3 lakhs ಯೂನಿಟ್ಸ್ ಪರ್ ಮಂತ್ ಪ್ರೊಡಕ್ಷನ್ ಕೆಪಾಸಿಟಿಗೆ ಇವರು ಇನ್ಕ್ರೀಸ್ ಮಾಡ್ಕೊಳ್ತಿರೋ ಹತ್ರ ಇವರ ಪ್ರೊಡಕ್ಷನ್ ಕೆಪಾಸಿಟಿ ಇವರು ಅಪ್ಡೇಟ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಇನ್ಕ್ರೀಸ್ ಮಾಡ್ತಾರಂತ ಇವರ ಪ್ರೊಡಕ್ಷನ್ ಕೆಪಾಸಿಟಿ ತುಂಬ ಟೈಮ್ ಬ್ಯಾಕಿಂದನೇ ಅಪ್ಡೇಟ್ ಇದೆ. ಇವರು ಪ್ರೀವಿಯಸ್ಲಿ ಮಾಡಿದ ಸ್ಟೇಟ್ಮೆಂಟ್ಸ್ ಮಾಡಿದ್ಮೇಲೂ ಅಡಿಷನಲ್ ಕೆಪಾಸಿಟಿ ರಿಲೇಟೆಡ್ ಆಗಿ ಅಪ್ಡೇಟ್ ಬಂದ ತಕ್ಷಣ ಸ್ಟಾಕು ಮೂವ್ ಆಗಿದೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.